ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿದ ಬಿಕೆ ಹರಿಪ್ರಸಾದ್ ಅವರನ್ನು ಕ್ರೈಸ್ತ ಸಮುದಾಯದ ನಾಯಕರು ಹಾಗೂ ಮುಖಂಡರು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಿದರು. ನಗರದ ವಿವಿಧ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಅವರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರೈಸ್ತ ಮುಖಂಡ ಇಮ್ಯಾನ್ಯುವೆಲ್ ಅವರು, ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಕ್ರಿಯವಾಗಿ ದುಡಿಯುತ್ತಿರುವ ಹಾಗೂ ಕ್ರೈಸ್ತ ಸಮುದಾಯದ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ಅನಿಲ್ ಜಾಧವ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರ ಸ್ಥಾನ ಅಂದರೆ ಎಂಎಲ್ಸಿ ಸ್ಥಾನ ನೀಡಬೇಕೆಂದು ಬಿಕೆ ಹರಿಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು. ಅನಿಲ್ ಜಾಧವ್ ಅವರು ಸರಳ ಸ್ವಭಾವದವರಾಗಿದ್ದು, ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದಿರುವ ಜೊತೆಗೆ ಸಮುದಾಯದೊಂದಿಗೆ ಉತ್ತಮವಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರ ಸೇವೆಯನ್ನು ಪರಿಗಣಿಸಿ ಎಂಎಲ್ಸಿ ಸ್ಥಾನ ನೀಡಬೇಕು ಎಂದು ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎನ್ಎಸ್ಯುಐ ಯೂತ್ ಅಧ್ಯಕ್ಷ ಸಚಿನ್ ಬಾವಗಿ, ಜಾನ್ ವರ್ಮಾ, ಶಾಂತಕುಮಾರ್ ನವದಗೇರಿ, ಅನಿಲ್ ಜಾಧವ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲೆಗೆ ಕರ್ನಾಟಕ ಪ್ರದೇಶ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಬಿಕೆ ಹರಿಪ್ರಸಾದ್ ಸಾಹೇಬರು ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಇವತ್ತು ನಮ್ಮ ಕ್ರೈಸ್ತ ಸಮಾಜ ವತಿಯಿಂದ ಅವರನ್ನು ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರಿದ್ದೇವೆ. ಮತ್ತು ಈ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಸಹೋದರಾಗಿರುವಂಥ ಮಾರ್ಟಿನ್ ಮಾಸ್ ಅವರ ಒಂದು ಮನೆಗೆ ಹೋಗಿದ್ರು. ತದನಂತರ ನಾವು ಅವರನ್ನು ಭೇಟಿಯಾಗಿ ಬೀದರ್ ಜಿಲ್ಲೆಯಿಂದ ಕ್ರೈಸ್ತ ಸಮಾಜಕ್ಕೆ ಅನಿಲ್ ಜಾಧವ್ ಅಣ್ಣವರನ್ನು ಒಂದು ವಿಧಾನ ಪರಿಷತ್ ಎಂಎಲ್ಸಿ ನಾಮಿನೇಟ್ ಕೊಡಬೇಕಂತ ಅವರನ್ನು ಮನವಿ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಈ ನಮ್ಮ ಬೀದರ್ ಜಿಲ್ಲೆಯ ಸಂಸದರಾಗಿರುವಂಥ ಸಾಗರ್ ಖಂಡ್ರೆ ಸಹ ಇದ್ದರು. ಮತ್ತು ಮಾನ್ಯ KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಸಾಹೇಬರಿಗೆ ನಮ್ಮ ಸಮಾಜ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಕ್ರೈಸ್ತ ಸಮಾಜಕ್ಕೆ ಒಂದು MLC ನಾಮಿನೇಟ್ ಕೊಡು ಅಂತ ಹೇಳಿ ನಮ್ಮ ಸಮಾಜ ವತಿಯಿಂದ ಅವರನ್ನು ನಾವೇನು ಮಾಡಿದ್ದೀವಿ ಅಂದರೆ ಕಳಕಳಿ ಮನವಿ ಮಾಡಿದ್ದೀವಿ. ಧನ್ಯವಾದಗಳು.